ನನ್ಗೆ ಹಂಗೇನೆ ತಲೆ ಬೆಳಗಾಗಿರಕ್ಕಿ ನಾಸ್ಕಿದಂಗಾಗುತ್ತೆ. ಈಗ ಎಂತೆಂತಾರೋ ಬಣ್ಣ ಹಾಕ್ಯಂತಾರೆ ಎಲ್ಲನ. ಜೇಕಯ್ಯ ನೀನು ಬಣ್ಣ ಹಾಕ್ಯ, ತಲೆಗೆ ನೀನು ಬಣ್ಣ ಹಾಕ್ಯ ಅಂತಾರೆ ಎಲ್ಲನ. ಅಕ್ಕ ಆಯ್ಕೆಮ್ಮನ ಅಂತ ಯಪ್ಪ ಏನಂತಾನೋ ಏನೋ ನಮ್ಮಯ್ಯಪ್ಪ. ನನಗೆ ಆಯ್ಕೆಮ್ಮನ ತಲೆಯಲ್ಲಿ ಬೆಳಗದಂಗಾಗೈತಿ. ಪೂಟ ನನಗೆ ಬೆಳ್ಳಗೆ ಕುರಿ ತಲ್ಕಂಡಂಗೆ ಕಾಣುತ್ತೆ ಅಂತ ಹೇಳಿ ನಾನು ಅಕ್ಕ ಆಯ್ಕೆಮ್ಮನ ಅಂತ ತೊಂದೆ ಇನ್ಯದಿಲ್ಲಿ. ನಮ್ಮಯ್ಯಪ್ಪ ಏನಂಬುತ್ತ ನಮ್ಮ ಋತಮ್ಮನ ಕರೀತ್ನದಿಲ್ಲಿ. ಹಚ್ಚತ್ತೇನ ನಮ್ಮ ಋತಮ್ಮನೇ ಹಂಗಂಬದು. ಅಜ್ಜಿ ನಿನ್ನ ಬಣ್ಣ ತಾಂಬ್ರಜ್ಜಿ ಬಣ್ಣ ಹಾಕ್ತೀನಿ ತಲೆಗೆ ಅಂಬದು. ಋತಮ್ಮ ಋತಮ್ಮ ಅಮ್ಮಣಿ ಬಾರಮ್ಮ ಒಂದಿಟ್ಟು ಬಣ್ಣ ಹಚ್ಚಪ್ಪ ತಂದೈನಿ. ಅಂಗಡಿಗೆ ಹೋಗಿ ಒಂದು ತಗೊಂಬಂದೈನಿ. ಒಂದು ಎರಡು ತಗೊಂಬಂದೈನಿ ತಲೆಗೆಲ್ಲ ಹಚ್ಕೊಂಬನ ಅಂತ ಹೇಳಿ. ಅಯ್ಯಯ್ಯೋ ನಮ್ಮಯ್ಯಪ್ಪಂತೂ ತೆಗಿಯತ್ತ ಬಚ್ಕೊಂತೀನಿ ಹಿಂದಕ್ಕೆ ಒಳ್ಳೆನಲ್ಲ. ಆಮೇಲೆ ಯಾತಾನ ಒಂದು ಒಂಬುತ್ತೆ ಅಚ್ಚಿ ಬಚ್ಕೊಂತೀನಿ. ಅದ್ಯಾಕೆ ಅದ್ಯಾಕೆ ಯಾತ ಹಿಂದಕ್ಕೆ ಬಚ್ಚಿ ಕೆಮ್ತೀಯ? ಯಾತದು ಇಲ್ಲ ತೋರಿಸಿ ಯಾತ ಬಚ್ಚಿ ಕೆಮ್ತೀಯ? ಯಾತಿಲ್ಲ ಹೇಳು. ಅದು ನೀನು ನೋಡ ಅಂತದಲ್ಲ ಸುಮ್ಕಿರಕ್ಕ. ಎಲ್ತಾಯಿ ನೋಡೋಣ ಯಾತ ಬಚ್ಚಿ ಕೆಮ್ತೀಯ ಅಂಥದ್ದು ಯಾತ ತಂದಿದೀಯ? ಯಾತ ಕಾಗದಗಳದಂಥದ್ದು ಬಚ್ಚಿ ಕೆಮ್ತೀಯ? ಎಲ್ಲ ತೋರಿಸು ಅದು ಯಾತು ಇಲ್ಲ. ಬಿಡತ್ತ ಅದನ್ನೇ ನೋಡ್ತೀನಿ. ನಮ್ದು ಯಾತ ಹೆಂಗಸ್ರದ್ದು ಹೋಗತ್ತ. ನೀನು ಸುಮ್ಮನೆ ಹೋಗು. ನಾವು ಯಾತ ತೊಗೊಂತಿದ್ದೀವಿ ನೀನೇನು ಯಾತನ ಹಿಡ್ಕೊಂಬಕ್ಕಿಲ್ಲ, ಯಾತನ ಮಾತಾಡೋಕ್ಕಿಲ್ಲ. ಯಾತು 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 ಅಂತ ಬಂದ್ಬಿಡ್ತೀವಿ ಹಂಗೇನೆ. ಹೋಗತ್ತತ್ತ. ಯಾತು ತೋರ್ಸತ್ತ ತೋರಿಸಿ ಅದು ಯಾತ ತಂದಿದೀಯ ನೀನು? ಯಾತು ತಿಂಬೋದು? ನಾನೇನು ತಿಂಬೋದಾದ್ರೆ ಇಸ್ಕಮಲ್ ತೆಗಿತಾಯಿ, ನಾನೇನು ಕಿತ್ಕಮಲ್ ನಿಂದ ತಿನ್ನು ಉಣ್ಣು. ನಾನೇನೇನು ನೀನು ತಿನ್ಬೇಕು ಉಂಬಕು ಬೇಡ ಅಂಬಲ್ಲ. ಇಲ್ಲ ಯಾತು ತೆಗಿ ನೋಡೋಣ ಅದಿಲ್ಲಿ. ಯಾಂತಿಲ್ ಸುಮ್ಮನೆ ಹೋಗತ್ತತ್ತ. ನೀನೊಬ್ಬ ಹೇಳು. ನಾನು ಆಲ್ರೆಡಿ ನಾವು ಯಾತನ್ನು ತೋರಂಗಿಲ್ಲ ಕಣಪ್ಪ ನಿನ್ನ ಕಾಲ್ದಾಗಂತೂ. ಹೋಗದ್ನೇನು ನೋಡ್ತೀನಿ ನೋಡ ಅಂತದ್ದಲ್ಲ ಅಂತ ಹೇಳಿದ್ನಲ್ಲ. ಬಚ್ಚಿಕೆ ಬೇಡ ಬಚ್ಚಿಕ್ ಬೇಡ ಹಿಂದಕ್ಕೆ ದಬ್ಬೇಡ ಎಲ್ಲ ನೋಡ್ತೀನಿ. ಇದ್ಯಾತಿದು ಯಾತ ಬಣ್ಣ ತಂದಿರಂಗೈದ್ಯಾ? ತಲೆಗಾಕೆ ಮದ ಬಣ್ಣ ತಗೊಂಬಂದ ಇನ್ನು ತಲೆಗೆ ಅದೇ ಕರ್ಗಾಗ್ತಾವಲ್ಲ ಕೂದಲೆಲ್ಲ ಬೆಳಗಾಗ್ಯವೆ. ಅದಕ್ಕೆ ಬಣ್ಣ ಹಚ್ಕೊಂಬನ ಅಂತ. ಎಲ್ಲರೂ ಹಂಗಂಬರಿ ಎಂತೆಂಥವ್ರು ಹಚ್ಕೊಂತಾರೆ. ಹಚ್ಕೆ ಏನು ಅವನೇನು ಹಚ್ಕೋಬೋದು. 12 ರೂಪಾಯಿ ಕೊಟ್ಟರು ಕೊಡ್ತಾರೆ, 20 ರೂಪಾಯಿ ಕೊಟ್ಟರು ಕೊಡ್ತಾರೆ. ಪಾಟ್ನ ತಲೆ ಎಲ್ಲ ಕರ್ಗಾಗುತ್ತೆ ಅಂತ ಹೇಳಿ ಹೇಳಾರ ಎಲ್ಲ ಜನ. ಅದಕ್ಕೆ ನಾನು ತಗೊಂಬಂದೆ ನಮ್ಮ ಋತಮ್ಮಂತಾಗಿ ಹಚ್ಚಿಸ್ಕೊಂಬನ ಅಂತ. ಅಯ್ಯೋ ದೇವ್ರಿ, ನೀನು ಬಣ್ಣ ಹಾಕ್ಯಂತೀಯನೇಲೆ ಹಾಂ? ಸುಮ್ಕಿರತ್ತ ಅದ್ನ್ಯಾ ಅದು ಕಾಕ್ಯಮಕ್ಕೆ ಹೋಗ್ತೀಯತ್ತ. ಬಡ ಚೆನ್ನಾಗಿ ಕಾಣಲ್ಲ. ಅಯ್ಯಪ್ಪ ಒಂದು ಜಾಲ ದಿವ್ಸಕ್ಕೆ ತಿರ್ಗ ಅದನ್ನ ಹಾಕ್ಯಂತಾನೆ ಇರ್ಬೇಕಂತಿ. ವಾರ 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 ವಾರನ ಇನ್ನೊಂದು 15 ದಿನಕ್ಕೆ ಕೊಂದ್ಬಿಟ್ಟು ಹಾಕ್ಯಬೇಕಂತಿ. ಇವಾಗ ಬೆಳಗಾನೆ ಇದ್ರೆ ಸೇನಕ್ಕಂಬತ್ತಿ. ಇಲ್ಲೊಂದು ಕಾರ್ಗೊಟ್ಟು ಬೆಳಗೊಟ್ಟಾದ್ರೆ ಒಂದಿಷ್ಟು ಕತ್ತೆ ಕೂದಲು ಕಣ್ಣಕ್ಕೆ ಕಂಬ್ತಿ, ತಿಕ್ಲಿ ಕಣ್ಣಕ್ಕೆ ಕಂಬ್ತಿ ನೋಡು. ಸೇನಕ್ಕೆ ಕಾಣಲ್ಲ. ಬಡ ಸೇನಕ್ಕೆ ಕಾಣಲ್ಲ. ಸುಮ್ಮನಿರು. ಇವಾಗ ಒಟ್ಟು ಬೆಳಗೈತಿ ಅಲ್ಲಿ. ಇದಕ್ಕೆ ಮತ್ತೆ ನೀನು ಯಾತನ ಒಂದು ಹೇಳ್ತಿ ಅಂತಾಳೆ. ಮತ್ತೆ ನಾನು ನಿನ್ನ ತೋರ್ಸಲ್ಲ. ಹಿಂಗೇನ ಒಂದು ಹೇಳ್ತಿರ್ತೀಯ ನೀನು. ಸುಮ್ಮನಿರ ನಂಬಲ್ಲ. ನಾವು ಯಾತ ಹಾಕ್ಯಂತೀವಿ. ನೀನೊಬ್ಬ ಬೇಡ ಹಾಕ್ಯ ಬಿಡ ನೋಡು. ಅದ್ನೇನ ಹಾಕ್ಯ ಬಿಟ್ರೆ ನಿನ್ನ ತಲೆ ಕಾರ್ಗೊಟ್ಟು ಬೆಳಗೊಟ್ಟು ಕೆಂದೊಂದು ಕೂದ್ಲಾದಂಗೆ ಆಗ್ತವೆ, ಕೆಂಗೊಂದು ಕೂದ್ಲಾದಂಗೆ. ಕಾರ್ಗೊಟ್ಟು ಬೆಳಗೋಗಾಗಿ ಅವು ಒಂಥರ ಆಗ್ತವೆ. ಅಯ್ಯಪ್ಪ ನೀನು ನೋಡ್ಬೇಕಾವಾಗ ಹೆಂಗೆ ಕಾಣ್ತೀಯ ಅಂದರೆ ಬೆಳೆಸಿನಕ್ಕಮಲ್ಲ. ಬ್ಯಾಡ ಸುಮ್ಮನೆ. ಈಗ ತಲೆ ಬುಲ್ ಚೆನ್ನಾಗಿ ಕಾಮ್ತೈತಿ ನಿಂದು. ಓಟು ಬೆಳಗಾಗಿರೋದಕ್ಕೆ ಬುಲ್ ಚೆನ್ನಾಗಿ ಕಾಮುತ್ತಿ. ಸುಮ್ಕೆ ನೀನು ಬಣ್ಣ ಹಾಕ್ಯಂಡು ಹುಡುಗಿ ಆದ್ರೆ ನೀನೇನು ಈ ಹುಡುಗಿ ಹಾಕ್ತೀಯ ಮಂಗೆ ಬೊತ್ತಾನ. ಯಾಕೆ ಅಜ್ಜಿನ ಬೈತೀಯ? ನಾನು ಅಜ್ಜಿ ಎಂತೆಂಥವ್ರು ಹಾಕ್ಯಳಜ್ಜಿ ಅಂತ ಹೇಳಿ ಹೇಳ್ತಿದ್ನ. ಅದಕ್ಕೆ ತಗೊಂಬಂದೈತು ಹೋಗಿ ಬಣ್ಣನ ಬಿಡು ಹಾಕ್ಯಂಬ್ಲೇಳು. ಸುಮ್ಕೆ ನೀನತ್ತ. ಈಗೇನೇನು ಯಾವ ವಯಸ್ಸು ಬಣ್ಣ ಹಾಕ್ಯಮ್ಮಕ್ಕೆ ಒಳಗೆ ಸುಮ್ಮನೆ ಇರಬೇಕು. ಇಲ್ಲದ ಈಗ ಬೊತ್ತ ಹುಡುಗಿ ಹಾಕ್ತಾಳೆ. ಏನು ಬಣ್ಣ ಹಾಕ್ಯಮ್ಮದ ಒಬ್ಬೊಬ್ಬೊಬ್ಬೊಬ್ಬ. ಈಗೇನು ತಿಕ್ಲಿ ಕಣ್ಣಂಗೆ ಕಂಬ್ತಾಳೆ. ನಿಮ್ಮ ಅಜ್ಜಿನ ಬಣ್ಣ ಹಾಕಿಬಿಟ್ರೆ ತಿಕ್ಲಿ ಹಾಕ್ತಾಳೆ. ನಾನೇ ಹೇಳಿದ್ದೆ ತಾಂಬರಜ್ಜಿ ಹಾಕ್ತೀನಿ ಅಂತ ಹೇಳಿ. ನಿಮ್ಮ ತಾತ ಬೈತೈತೆ ಅಂತೂ ತಾತ ನಾನೆಲ್ಲ ಹೇಳ್ತೀನಿ ತಗೊಂಬಂದೆ. ಅದಕ್ಕೆ ತಗೊಂಬಂದೈತೆ ಹೋಗಿ. ತೆಗ್ಯಮ್ಮತ್ತ ನೀನತ್ತ ಯಾಕತ್ತ ಸುಮ್ ತಾರ್ಮಲ್ದವೆಲ್ಲನ. ಅವೆಲ್ಲ ಬಿಟ್ಟು ಬಿಡ್ಬೇಕು. ಏನು ಹಂಗೇನಿ ಯಪ್ಪ ಹಿಂಗೆ ಮತ್ತೆ ಯಪ್ಪ ಬಲು ಒಟ್ಟಿರ್ಕ್ ನನ್ನ ಮಗ. ಏನು ಸುಮ್ಮನೆ ಇರ ನಂಬಲ್ಲ. ಇನ್ನು ನನ್ನ ಬಣ್ಣ ಹಾಕಿಡ್ರಿ ನಿನ್ಗೇನಾಗುತ್ತೆ? ಇವಳು ಬಣ್ಣ ಹಾಕ್ಯಂತಾಳೆ, ಇವಳು ತಲೆ ಕರ್ರ ಕಾಣುತ್ತೆ, ನನ್ನ ತಲೆ ಬೆಳ್ಳ ಕಾಣುತ್ತೆ ಅಂತ ನೀನು ಹಾಕ್ಯ ಹೋಗ್ತಿಯಲ್ಲ. ಅಲ್ಲಿ ಸೌರ ಮಾಡಿಸ್ಕೊಂಬರಕ್ಕಲ್ಲ ಹಾಕ್ಸ್ಯಂಬ. ಅವರೇ ಹಾಕ್ತಾರೆ ಸೌರ ಮಾಡ್ಯಾರು. ದುಡ್ಡು ಕೊಟ್ಬಿಟ್ರಿ ಹಾಕ್ತಾರೆ. ಎಲ್ಲ ಕರ್ರಗೆ ಮಾಡ್ತಾರೆ ನಿನ್ನ ಕೂದಲೆಲ್ಲ. ಚೆನ್ನಾಗಿ ನೀನು ಅವಾಗ ನೀನು ಸೆನಕ್ಕೆ ಕಾಮ್ತೀಯ. ಮೀಸ್ಗೂ ಎಲ್ಲ ನೀನು ತಲೆಗೂ ಎಲ್ಲ ಹಾಕ್ಯಂಬ ಬಣ್ಣನ. ನೀನು ಸೆನಕ್ಕೆ ಕಾಮ್ತೀಯ. ಯಾತಮ್ಮ ಅಜ್ಜಿ ತಾತಂದು ಯಾತ ಮಾತಾಡ್ತಾ ಇದ್ದಾರೆ ಅಜ್ಜಿ ತಾತ? ಅಜ್ಜಿ ಬಣ್ಣ ಹಾಕ್ಯಂತ ನಿಮ್ತ ತಂದೈತೆ. ನಮ್ಮ ತಾತ ನೀನು ಅದನ್ನ ಹಾಕೊಂಡ್ರೆ ತಿಕ್ಲಿ ಥರ ಕಾಮ್ತಿ, ಅದನ್ನ ಹಾಕ್ಯಮಕ್ಕೆ ಹೋಗ್ಬೇಡ, ತಿಕ್ಲಿ ಥರ ಕಾಣ್ತೀಯ ಅಂತೇಳಿ ಬೈತೈತಿ.
ನಿನ್ನ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ ಅದನ್ನೇ ನಾನು ಹಾಕ್ಯಂಡ್ರಿ ಅಂತ ಹೇಳಿ ಬೈತೈತೆ ಕಣಮ್ಮ. ಬಿಡಮ್ಮ ಮತ್ತೆ ಹಾಕೊಂಡ್ರೆ ಹಾಕ್ಯಂಬ್ಲಿ, ಮತ್ತೆ ಬಣ್ಣ ಹಾಕ್ಯಂಬ ತಲೆಗೆ ಅಂತೈತೆ. ಓ ಸುಮ್ಮನಿರ ಮತ್ತೆ ಬಡ ಸೆನಕ್ಕಮಲ್ಲ. ನಿಮ್ಮ ಮಾಮ ಒಟ್ಟಿರ್ಕ ನಾನು ಅದಕ್ಕೆ ಮತ್ತು ನಾನು ತೋರ್ಸಲ್ಲ, ನಾನು ಸುಮ್ಮನೆ ನಿಂತ್ಕಿಕ್ಕೊಂಡ್ರೆ ಅದನ್ನೇ ನಾನು ನೋಡಬೇಕು ಅಂತ ಬಂತು. ಬುಲ್ ಒಳ್ಳೇದಲ್ಲ ಹಂಗೇನೆ. ಓಹೋ ಹಂಗೇನಿ ಎಲ್ಲಿ ಬಣ್ಣ ಹಾಕ್ಯಂಡು ಸೆನಕ್ ಕಂಡ್ಬಿಡ್ತಾಳೋ ಅಂತ ನಾನು ಹಂಗೆ ಸೆನಕ್ ಕಂಪ್ನಿ ಅಂತ ಒಟ್ಟರಿ. ಏನು ಯಾರು ತೋರಿಸು ಅಂತ ತೋರ್ಸತಕ್ಕ ಬಿಡಲಿಲ್ಲ ಹಂಗೇನಿ. ಅದಕ್ಕೆ ಮತ್ತೆ ನೀನು ಏನೋ ಹೇಳ್ತಿ ಅಂತಲೇ ನಾನು ತೋರಿಸ್ಲಿ ಹೋಗತ್ತತ್ತ. ಸುಮ್ಮನೆ ಅಲ್ಲಿ ಕಡೆಗೆಲ್ಲ ನಾನು ಬದುಕ ಭಾಳ ನೋಡ್ಕೆವಾಗ ಹೋಗು. ಹೇಳು ಹೋಗು. ನಾನು ಬಿಸ್ಲೈತಿ ಚೆನ್ನಾಗಿ ಕಿಶನ್ ಬಿಸ್ಲಕ್ಕೆ ಕುಕ್ಕೊಂಡು ಆಮೇಲೆ ತಲೆ ತೊಳ್ಕೊಂಬನ ಅಂತ ನಾನಿದ್ರೆ ಬಂದುಬಿಟ್ಟು ಅವು ಒಡ್ಬಾಯಿ ಯಾಕಕ್ಕೆ ಏನೋ ಒಂದು ಬಂದುಬಿಡ್ತೀಯ ಹೇಳ್ಕೊಂಡು. ಆಯ್ತು ಕೇಳ್ತಾಯಿ. ಟಿಕ್ಲಿ ಕಣಂಗೆ ಕಂಪ್ತಿ ಆಯ್ತು ಕೈ ಹೇಳ್ತೀನಿ. ತಾತ ಹಿಂಗೆ ಮತ್ತೆ ಇಬ್ಬರು ಒಳ್ಳೇದಲ್ಲ. ತಾತ ಸುಮ್ಮನೆ ತಮಾಷೆ ಮಾಡೋದು ಬಿಡಜ್ಜಿ ಅತ್ತ ನಿಂತಾಗೆ. ಯಾಕ ಲಿಕ್ಕಿ ಬನ್ನಪ್ಪ ಬಾರಪ್ಪ ಪಾಪ ಬಾರೋ ಲಿಕ್ಕಿಣ ಬಾ. ನಾನೇ ಬರೋಣ ಅಂತ ಇದ್ದೆ, ಬೆಳಗ್ಗೆ ಯಾಕೋ ಫೋನ್ ಮಾಡಿದ್ರಿ ನಾನು ನೋಡೇ ಇಲ್ಲ, ಮತ್ತೆ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ. ಧಾರಣಿ ಮಗ ಅಲ್ವಿ. ಇವೆರಡು ಹುಡುಗರು ಬೋಲ್ ಒಳ್ಳೆಯವ್ರು ಕಣಮ್ರು ತಮ್ಮ ಅಲ್ವಿ. ಅಜ್ಜಿ ಇವರು ತುಂಬ ಒಳ್ಳೆಯವರು. ಇಬ್ರು ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ ನನ್ನ. ಬಾರಣ ಬಾ ಕೂತ್ಕೋ ಬಾ. ಚೈತ್ರಮ್ಮ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಸ್ವಲ್ಪ. ಹರ್ಷಪ್ಪ ಅವ್ರು ಇಲ್ವಾ? ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಬಂದೆ. ಹೌದೇನು? ಇಲ್ಲ ಕಣಪ್ಪ, ಅವರು ಏನು ಮಾತಾಡಬೇಕಾಗಿತ್ತು? ಅದೇ ಇವಾಗ ನಾನು ಡಿಂಪು ಅಕ್ಕೂ ಮಗಳು ಪ್ರೀತಿ ಇದ್ದಾಳಲ್ಲ, ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಋತು ನಿನಗೆ ಗೊತ್ತಲ್ಲ ಅವಳನ್ನ ಲವ್ ಮಾಡ್ತಿರೋ ವಿಷಯ. ಗೊತ್ತು. ಯಾಕೆ ಇನ್ನು ಮದುವೆ ಆಗೋದಿಲ್ಲ, ಸ್ವಲ್ಪ ದಿನ ಲೇಟ್ ಅಂತ ಹೇಳ್ತಾ ಇದ್ರಿ. ಡಿಂಪು ಮಗಳನ್ನ ಮದುವೆ ಆಗ್ತೀಯೇನು? ಸುಮ್ಕಿರತ್ತೆ ಮಂಚಣ್ಣ, ಯಾವ ಥರ ಮಾತಾಡ್ಬೇಕಾರೆ ಮಾತಾಡ್ಬೇಡ ಅಂಪಪ್ಪ. ಯಾಕೆ ಹೇಳಕ್ಕೆ ಬಂದವನೇ? ಹೇಳಪ್ಪ ಬಾರಪ್ಪ ಇಲ್ಲಿ. ಏನಂದ್ರು ಡಿಂಪು? ಇವಾಗ ಅವರು ನಮ್ಮ ಮಗಳನ್ನ ಕೊಡೋದಿಲ್ಲ ಅಂತೇಳಿ ಚೆನ್ನಾಗಿ ಬೈದ್ರು ನನ್ನ. ನಾನು ಕೇಳೋದಕ್ಕಂತ ಹೋಗಿದ್ದೆ, ಬೈದರು ಕೇಳಿದ್ದಕ್ಕೆ. ಇವಾಗ ನಾನು ಅವಳನ್ನ ಬಿಟ್ಟರೆ ಬೇರೆ ಯಾರೂ ಆಗೋದಿಲ್ಲ ಚೈತ್ರಮ್ಮ. ನನಗೂ ಪ್ರೀತಿಗೂ ಮದುವೆ ಮಾಡಿಸಿ. ಅಯ್ಯೋ ಅಳ್ಬೇಡ, ಸುಮ್ಕಿರ್ಲಿಕ್ಕೇಣ. ಯಾಕೆ ಹೇಳ್ತಾ ಇದೀಯಾ? ಮಾತಾಡೋಣ, ಕೇಳ್ತಾರೆ. ಅಮ್ಮನ ಅಪ್ಪ ಇದ್ದಾರೆ, ಹೋಗಿ ಕೇಳ್ತಾರೆ ಡಿಂಪಕ್ಕನ್ನ. ಬಿಡ್ರಿ ಹೋಗ್ಲಿ, ಅಳ್ಬೇಡ್ರಿ. ಅಲ್ಲ ಕಡಮ್ಮ ಋತು, ಇವಾಗ ಅವರು ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಅದಕ್ಕೇ ನಮ್ಮ ಸುಗುಣ ಚಿಕ್ಕಿ ಬೇರೆ ಹೋಗಿ ಫಿಟ್ಟಿಂಗ್ ಇಟ್ಟವ್ರೆ. ಅದಕ್ಕೇ ನನಗೆ ಇವಾಗ ನೀವು ಕರ್ಕೊಂಡು ಹೋಗೋಣ ಅಂತ ನಮ್ಮ ಅಪ್ಪನಿಗೆ ಹೇಳ್ತೀನಿ. ನಮ್ಮ ಅಪ್ಪನಿಗೆ ಹೇಳಿ ನೀವು ಬಂದರೆ ಹೋಗಿ ಕೇಳಿ ನಾನು ಮದುವೆ ಆಗಿಬಿಡೋಣ ಅಂತ ಪ್ರೀತಿನ. ಸರಿ ಆಯ್ತು ಹೇಳು, ಅಪ್ಪ ಬರಲಿ ಮಾತಾಡೋಣ ಲಿಕ್ಕಿ ಅಣ್ಣ. ಸುಮ್ಮನೆ ಅಳ್ಬೇಡ ನೀನು. ಅಮ್ಮ ಪಾಪ ಕಣಮ್ಮ ಲಿಕ್ಕಿ ಅಣ್ಣ. ತುಂಬ ಬೇಜಾರಾಗವ್ರೆ. ಹಸುಗುಣ ಚಿಕ್ಕಿ ಹತ್ರ ಎಷ್ಟು ಒಯ್ಯಿ ಅಂದಿದ್ದಾರೆ. ಅದಕ್ಕೆ ಅಮ್ಮ ಪ್ರೀತಿ ತುಂಬ ಒಳ್ಳೆಯವಳು ಕಣಮ್ಮ. ಪ್ರೀತಿಗೂ ಲಿಕ್ಕಿ ಅಣ್ಣಗೂ ಮದುವೆ ಮಾಡಿದ್ರೆ ಇವ್ರು ಚೆನ್ನಾಗಿರ್ತಾರೆ ಕಣಮ್ಮ. ಪ್ಲೀಸ್ ಕಣಮ್ಮ, ಇವ್ರಿಗೆ ಮದುವೆ ಮಾಡಿಸ್ರಮ್ಮ. ಸರಿಯಪ್ಪ ತಾಳಿ ಮಾತಾಡೋಣ. ನಮ್ಮ ವರ್ಷದ ಮಾತಾ ಕೇಳ್ತಾಳೆ. ಡಿಂಪಕ್ಕ ಕೇಳ್ತಾಳೆ, ಬರಲಿ. ನಮ್ಮ ವರ್ಷಗೆ ಹೇಳ್ತೀನಿ ಕೇಳು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಕೇಳ್ರಿ ಅಂತ ಹೇಳೋಕ್ಕಾಗುತ್ತೆ. ಸುಮ್ಮನಿರಿ. ಕೇಳೋದು ಕೇಳಿ ಮದುವೆ ಮಾಡ್ತಾನೆ. ಸುಮ್ಮನಿರು, ಅಳ್ಬೇಡ. ನಾನು ಅದಕ್ಕೆ ನಿಮ್ಮ ಹತ್ರ ಬಂದೆ. ನಿಮ್ಮ ಅಂಗಡಿಗೆ ಬರ್ತಾರಲ್ಲ ಅವ್ರ ಅಪ್ಪನೂ ಅವರಮ್ಮ, ನಿಮ್ಮ ಹತ್ರ ಚೆನ್ನಾಗಿದ್ದಾರೆ ಅವರು ಅಂತೇಳಿ. ಅದಕ್ಕೆ ಋತುನಿಗೆ ಗೊತ್ತು ಈ ವಿಷಯ, ಮುಂಚೆನೇ ಅವಳ ಹತ್ರನೇ ಹೇಳಿದ್ದು. ಸರಿ ಆಯ್ತು ಹೇಳಪ್ಪ, ಮಾತಾಡೋಣ. ನಮ್ಮ ಮನೆಯವ್ರು ಬರಲಿ ಮಾತಾಡೋಣ. ಮಾತಾಡಿ ಕೇಳೋಣ ಅದೆಲ್ಲ. ಅವ್ರು ಏನಂತಾರೆ ಹೇಳ್ತೀವಿ ಹೇಳ, ಅಮ್ಮ ಇಂತ ಮಾತಾಡ್ತೀನಿ. ಪಾಪ ನಮ್ಮ ಲಿಕ್ಕಿ ಅಣ್ಣ ತುಂಬ ಒಳ್ಳೆಯವರು. ಇವರಿಬ್ರಲ್ಲ ವಿಷಯ ನನಗೆ ಗೊತ್ತಿತ್ತು, ಅದನ್ನು ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಒಬ್ಬೊಬ್ರ ಮನಸ್ಸಲ್ಲಿ ಒಂದೊಂದು ಥರ, ಒಬ್ಬೊಬ್ರ ಮೇಲೆ ಒಂದೊಂದು ಥರ ಪ್ರೀತಿ. ಅದಕ್ಕೆ ನಾನು ಏನೋ ಯಾರ ಹತ್ರನೂ ಹೇಳಿರಲಿಲ್ಲ. ಅವರೇ ಬಂದು ಹೇಳಿದ್ರು ಇವತ್ತು. ಎಲ್ಲ ಗೊತ್ತಾಗೈತಂತೆ, ಹಿಂಗಾಗೈತೆ, ಮದುವೆ ಮಾಡಿಸ್ರಿ ಅಂತೇಳಿ ನಮ್ಮಪ್ಪ ನಮ್ಮಮ್ಮನ ಕೇಳ್ಕೊಳ್ತಾ ಐತೆ ಲಿಕ್ಕಿ ಅಣ್ಣ ಬಂದು. ಯಾಕಂದ್ರೆ ನಮ್ಮ ಅಂಗಡಿಗೆ ಬರ್ತಾರಲ್ಲ, ನಮ್ಮ ಅಪ್ಪಾಜಿ ಅವ್ರ ಅಂಗಡಿಗೆ. ಅದಕ್ಕೇ ಇಲ್ಲಿ ಹೇಳಿದ್ರೆ ಏನಾದರೂ ನನ್ನ ಕೆಲಸ ಆಗ್ಬೋದು ಅಂತೇಳಿ ಹೇಳಕ್ಕೆ ಬಂದೈತೆ ಲಿಕ್ಕಿ ಅಣ್ಣ. ಪಾಪ ಆ ಸುಗುಣ ಚಿಕ್ಕಿ ಹತ್ರ ತುಂಬ ಅಯ್ಯೊಂದ್ಬಿಟ್ರು. ಹಿಂಗೆ ಇವಾಗಂತೂ ಇವ್ರನ್ನ ಒಂಥರ ನೋಡ್ತಾರೆ. ಸುಗುಣ ಚಿಕ್ಕಿ ಭಾರಿ ಇದ್ದಾರೆ. ಅದು ಅವ್ರ ಬುದ್ಧಿ ನನಗೇನೇ ಅಂದ್ರೂ ಇಷ್ಟ ಆಗೋದಿಲ್ಲ, ಸುಗುಣ ಚಿಕ್ಕಿ ಬುದ್ಧಿ. ನಾನೇನೋ ಅಂತ ಅಂದ್ಕೊಂಡಿದ್ದೆ, ಇಷ್ಟೊಂದಲ್ಲ. ನೀಯಪ್ಪ ಭಾರಿ ಇದ್ದಾರೆ ಅವರು ಸುಗುಣ ಚಿಕ್ಕಿ. ತುಂಬ ಬೇಜಾರು. ಅವ್ರನ್ನ ನೆನೆಸ್ಕೊಂಡ್ರು ಒಂಥರ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಅಷ್ಟು ಅವ್ರನ್ನ ಕಂಡುಬಿಟ್ರೆ ನನಗಂತೂ ಕೋಪನೂ ಬರುತ್ತೆ, ಹೇಳ್ಬಾರ್ದು. ಇಂಥ ಮನುಷ್ಯರನ್ನ ಎಲ್ಲೂ ನೋಡಲಿಲ್ಲ ಅನ್ನಿಸ್ತೈತೆ. ನಮ್ಮ ಚಿಕ್ಕಪ್ಪಗೆ ಹೇಳಬೇಕು. ನಮ್ಮ ಚಿಕ್ಕಪ್ಪ ಆದರೆ ಸರಿಯಾಗಿ ಬುದ್ಧಿ ಕಲಿಸುತ್ತೆ. ನಮ್ಮ ಚಿಕ್ಕಪ್ಪ ಆಗೋದಕ್ಕೆ ಮತ್ತೆ ಅವಾಗ ಎಲ್ಲ ಸರಿಯಾಗಿ ಬುದ್ಧಿ ಕಲಿಸಿದ್ದು. ಇನ್ನು ಎಲ್ಲ ಸ್ವಲ್ಪ ಸರಿಯಾಗಿದ್ದರೆ ನಮಗಂತೂ ನಮ್ಮ ಸುಗುಣ ಚಿಕ್ಕಿ ಇದ್ದಿದ್ರೆ ನಮ್ಮ ಮನೇಲಿ ಅಂದ್ರೆ ನೆಮ್ಮದಿ ಇರ್ತಿರ್ಲಿಲ್ಲ. ಏನಿದೆ ಋತು ಹಿಂಗೆ ಹೇಳ್ತಾಳೆ ಅಂತ ನೀವು ಬೈಕೊಂಡ್ರು ಪರವಾಗಿಲ್ಲ, ಸುಗುಣ ಚಿಕ್ಕಿ ಇದ್ದರೆ ನಮ್ಮ ಮನೆಗೆ ನೆಮ್ಮದಿ ಇರ್ತಿರ್ಲಿಲ್ಲ.
ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.